ಹಾಯ್ ಗೈಸ್, ನಮಸ್ತೆ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಫಾರೆಕ್ಸ್ XNS ಅಕೌಂಟ್ಗೆ ಯಾವ ಥರ ಡೆಪಾಸಿಟ್ ಅಂಡ್ ವಿಡ್ರಾ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಯಾವ ಥರ ನಿಮ್ಮ ಫಾರೆಕ್ಸ್ ಅಕೌಂಟ್ಗೆ ಡೆಪಾಸಿಟ್ ಅಂಡ್ ವಿಡ್ರಾ ಮಾಡ್ಬೋದು ಅಂತ ಅಂದ್ಬಿಟ್ಟು ಜಸ್ಟ್ ₹1800 ಇದ್ರೆ ಸಾಕು, ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಟ್ರೇಡಿಂಗ್ ಜರ್ನಿನ ಫಾರೆಕ್ಸಲ್ಲಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿತೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಓಕೆ, ನಿಮಗೆ ಅಪ್ಲಿಕೇಶನ್ ಲಿಂಕು ನನ್ನ ಬಯೋದಲ್ಲಿದೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಬಂದ್ಬಿಟ್ಟು ಟ್ರೇಡರ್ ರಾಜ್ಗೌಡ ಅಂತಾನೆ. ಸೊ ಈ ಒಂದು ಪೇಜ್ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಪೇಜಲ್ಲಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನನ್ನ ಲಿಂಕಿಂದ ನೀವು ಅಕೌಂಟ್ನ ಓಪನ್ ಮಾಡಿದ್ರೆ ಮಾತ್ರನೇ ನೀವು ನನ್ನ ಗ್ರೂಪಲ್ಲಿ VIP ಗ್ರೂಪಲ್ಲಿ ಸೇರ್ಕೊಳೋದಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಂ, ನನ್ನ VIP ಗ್ರೂಪ್ ಮೆಂಬರ್ಸ್ಗೆ ಫಾರೆಕ್ಸ್ ಫ್ರೀ ವೆಬಿನಾರ್ಗೆ ಆಕ್ಸೆಸ್ ಸಿಗೋದ್ರೆ ನೀವು ನನಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಕೋರ್ಸ್ ಕೂಡ ಲಾಂಚ್ ಮಾಡಿದ್ದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಸೊ ಫಾರೆಕ್ಸ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, 2 minutes ವೆಯ್ಟ್ ಮಾಡಿ ಅಷ್ಟೇ, ಜಾಸ್ತಿ ಹೊತ್ತೇನು ಬೇಡ. 2 minutes ವೆಯ್ಟ್ ಮಾಡಿದ ತಕ್ಷಣ ಅದು ವೆರಿಫೈ ಮಾಡುತ್ತೆ. ಎಲ್ಲಿ ಇಂಡಿಯಾದಲ್ಲಿ ತಾನೇ ಸ್ಟೇ ಆಗಿರೋದು, ಇಂಡಿಯಾನ ಅಂತ ಹಾಕಿ ಆಮೇಲೆ ಮೆನ್ಷನ್ ಮಾಡಿಬಿಟ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗೋಯ್ತು. ಅಷ್ಟೇ ಸಿಂಪಲ್. ಸೊ ಅಕೌಂಟ್ನ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಅದಾಗಿದೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಗೂಗಲ್ಗೆ ಹೋಗಿ XNS APK ಅಂತ ಸರ್ಚ್ ಮಾಡಿ. ಗೂಗಲ್ ಪ್ಲೇಸ್ಟೋರಲ್ಲೂ ಸಿಗುತ್ತೆ XNS Go. ಇದು XNS APK ಅಂತ ಸರ್ಚ್ ಮಾಡಿ ಡೈರೆಕ್ಟಾಗಿ XNS ಅಪ್ಲಿಕೇಶನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಈ ಥರ ಕ್ಲಿಕ್ ಮಾಡಿ ಇಮಿಡಿಯೇಟಾಗಿ ನಿಮ್ಮ ಪಾಸ್ವರ್ಡ್ ಏನಾದರೂ ಇದ್ದರೆ ಹಾಕ್ಕೊಳ್ಳಿ. ಸೊ ಇಲ್ಲ ಅಂದರೆ ಹಾಗೆ ಬಿಡಿ. ಓಕೆ, ಸೊ ನೋ ಆ್ಯಕ್ಟಿವ್ ಅಕೌಂಟ್ ಅಂತ ಬರುತ್ತೆ. ನಿಮ್ಮ ಜಿಮೇಲ್ ನೀವು ಏನು ಮೆನ್ಷನ್ ಮಾಡಿದ್ರಿ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಮೆನ್ಷನ್ ಮಾಡಿದ್ರಿ ID, ಅದೇ ID ನೀವು ಇಲ್ಲಿ ಹಾಕಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಡೀಟೇಲ್ಸ್ನ ವೆರಿಫೈ ಮಾಡಬೇಕಾಗುತ್ತೆ. ಸೊ ನಿಮ್ಮ ಡೀಟೇಲ್ಸು ಏನೇನು ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ಮದು ಒಂದು ID ಪ್ರೂಫ್ ಕೊಡಬೇಕಾಗುತ್ತೆ. ಏನು ID ಪ್ರೂಫ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಕೊಡಿ. ಇನ್ ಕೇಸ್ ಪಾಸ್ಪೋರ್ಟ್ ಇರೋರು ಡೈರೆಕ್ಟಾಗಿ ಪಾಸ್ಪೋರ್ಟ್ ಕೊಡಿ, ತುಂಬ ಫಾಸ್ಟಾಗಿ ಅಪ್ರೂವಲ್ ಆಗಿಬಿಡುತ್ತೆ. ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ನೀವು ತುಂಬ ಜನ PDF ಅಪ್ಲೋಡ್ ಮಾಡ್ತೀರಾ, ಆದ್ದರಿಂದ ನಿಮ್ಮ ಅಕೌಂಟು ವೆರಿಫೈ ಆಗೋದಿಲ್ಲ ಬೇಗ. ಸೊ PDF ಅಂತ ಹೇಳಿದ್ರೆ ಈ ಆಧಾರ್ ಡೌನ್ಲೋಡ್ ಮಾಡಿರ್ತೀರಲ್ಲ, ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ಆ ಒಂದು ರೀಸನಿಂದ ಬೇಗ ಡೌನ್ಲೋಡ್ ಆಗೋದಿಲ್ಲ. ಸೊ ದಯವಿಟ್ಟು ಏನು ಮಾಡಿ, ನೀವೊಂದು ಸ್ಮಾರ್ಟ್ ಕಾರ್ಡ್ನ ಪ್ರಿಂಟ್ ತೊಗೊಂಡಿರ್ತೀರಲ್ಲ, ಸೊ ಅದನ್ನು ಫೋಟೋ ತೆಗೆದು ಹಾಕಿ, ಒಂದು ಟೇಬಲ್ ಮೇಲೆ ಇಟ್ಟು ಫೋಟೋ ತೆಗೆದು ಅಪ್ಲೋಡ್ ಮಾಡಿ, ಇಮಿಡಿಯೇಟಾಗಿ ಅಪ್ರೂವಲ್ ಆಗಿಬಿಡುತ್ತೆ. ಓಕೆ, ನೀವು ಮತ್ತೆ ಮೇನ್ ಪೇಜಿಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ನ್ಯೂ ಅಕೌಂಟ್ ಅಂತ ತೋರಿಸುತ್ತೆ ನೋಡಿ, ಕ್ರಿಯೇಟ್ ನ್ಯೂ ಅಕೌಂಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಯಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿಯಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಸ್ಟ್ಯಾಂಡರ್ಡ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಿನಿಮಮ್ ಡೆಪಾಸಿಟ್ ಜಸ್ಟ್ $10 ಸ್ಟಾರ್ಟ್ ಆಗುತ್ತೆ. ಸೊ ಸ್ಪ್ರೆಡ್ಡು 0.2 ಇರುತ್ತೆ. ಕಮಿಷನ್ ನಿಮಗೆ ಕಂಪ್ಲೀಟ್ಲಿ 0 ಇರುತ್ತೆ. ಮತ್ತೆ ಇನ್ನೊಂದು ಆಪ್ಷನ್ ಇದೆ ಸ್ಟ್ಯಾಂಡರ್ಡ್ ಸೆಂಟ್ ಅಂತ ಅಂದ್ಬಿಟ್ಟು, ಅದು ಅಷ್ಟೇ $10 ಮಿನಿಮಮ್ ಡೆಪಾಸಿಟ್, ಸ್ಪ್ರೆಡ್ 0.3 ಕೊಡ್ತಾರೆ, ಕಮಿಷನ್ ಕೂಡ 0. ಸೊ ನೆಕ್ಸ್ಟ್ ಪ್ರೋ ಇದೆ, ಮತ್ತೆ ರಾ ಸ್ಪ್ರೆಡ್ ಇರುತ್ತೆ. ಸೊ ಇದರಲ್ಲೆಲ್ಲ ನಿಮಗೆ ಮಿನಿಮಮ್ ಡೆಪಾಸಿಟ್ $500 ಇರುತ್ತೆ. ನಾನು ಯಾವುದೇ ಥರ ಬಿಗಿನರ್ಸ್ಗೆ ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಮತ್ತೆ ನಾವು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ $10 ಡೆಪಾಸಿಟ್ ಸ್ಟಾರ್ಟ್ ಆಗುತ್ತೆ. ಸೊ ಕರೆನ್ಸಿ ಇದೆ, ಮತ್ತು ಇಲ್ಲಿ ಲ್ಯಾವರೇಜ್ ಇದೆ. ಕರೆನ್ಸಿ ಬಂದುಬಿಟ್ಟು ನಾವು ಇಂಡಿಯನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು, US ಡಾಲರ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇಂಡಿಯನ್ ಬದಲು US ಡಾಲರೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಸೈಕಾಲಜಿಕಲಿ ನಂಬರ್ಸು ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಆ ಥರ ಚಿಕ್ಕದಾಗಿ ನಂಬರ್ಸ್ ಕಾಣಿಸೋದ್ರಿಂದ ನಮಗೆ ಚೆನ್ನಾಗಿ ಪ್ರಾಫಿಟ್ ಮಾಡ್ಬೋದು US ಡಾಲರ್ ಸೆಲೆಕ್ಟ್ ಮಾಡಿಕೊಂಡ್ರೆ. ಓಕೆ, ಲ್ಯಾವರೇಜ್ ಬಂದ್ಬಿಟ್ಟು ಸೊ 1:200 ಸೆಲೆಕ್ಟ್ ಮಾಡ್ಕೊಡಿ. ಸೊ ದಟ್ ಈಸ್ ದ ಬೆಸ್ಟ್ ಲ್ಯಾವರೇಜ್. ಸೊ ಇನ್ನು ಜಾಸ್ತಿನೂ ನಿಮ್ಮ ಯುವರ್ ವಿಶ್, ಇಫ್ ಯು ವಾಂಟ್ ಟು ಕೀಪ್ ಯು ಕ್ಯಾನ್ ಕೀಪ್ ಇಟ್. ಓಕೆ, ಸೊ ನಿಮ್ಮ ಅಕೌಂಟ್ ನೇಮ್ ಏನಾದರೂ ಬೇಕಂದ್ರೆ ಸೆಟ್ ಮಾಡ್ಕೊಳ್ಬೋದು, ಮತ್ತು ಪಾಸ್ವರ್ಡ್ ಒಂದು ಸೆಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಸೆಟ್ ಆದಮೇಲೆ ಡೈರೆಕ್ಟಾಗಿ ನಿಮ್ಮ ಹೋಮ್ ಪೇಜಿಗೆ ಬಂದಮೇಲೆ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಇಷ್ಟು ಆಪ್ಷನ್ಸ್ ಇದೆ ನಿಮಗೆ ಡೆಪಾಸಿಟ್ ಮಾಡೋದಕ್ಕೆ. ಸೊ ನಮ್ಮ ಡೆಪಾಸಿಟ್ ನಮ್ಮ ಇಂಡಿಯಾದಿಂದ ಯಾವ ರೀತಿಯಲ್ಲಿ ಕೂಡ ಡೆಪಾಸಿಟ್ ಮಾಡ್ಬೋದು. UPI ಕೂಡ ಇದೆ. ಸೊ UPI ID ಮೆನ್ಷನ್ ಮಾಡ್ಬೋದು. UPI ಎಕ್ಸ್ಪ್ರೆಸ್ ಇದೆ. UPI ಎಕ್ಸ್ಪ್ರೆಸ್ ನಿಮಗೆ $100 ಸ್ಟಾರ್ಟ್ ಆಗುತ್ತೆ. UPI ID $20 ಸ್ಟಾರ್ಟ್ ಆಗುತ್ತೆ. ಐ ಮೀನ್ $1800 ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ $1800 ವಿಚ್ ಇಸ್ ಬೆಸ್ಟ್
ಫಾರ್ ಅಸ್. ಸೊ ಬ್ಯಾಂಕ್ ಕಾರ್ಡ್ ಕೂಡ ನೀವು ಯೂಸ್ ಮಾಡ್ಬೋದು, ಮತ್ತು ಬ್ಯಾಂಕ್ ಆನ್ಲೈನ್ ಬ್ಯಾಂಕ್ ಕೂಡ ಯೂಸ್ ಮಾಡ್ಬೋದು. ಸೊ ಐ ಸಜೆಸ್ಟ್ ಯು ಪಿ ಐ ಐ ಡಿಗೆ ಹೋಗಿ ಯು ಪಿ ಐ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಇನ್ನೊಂದು ವೆರಿಫೈ ಮಾಡಬೇಕಾಗುತ್ತೆ ನೀವು. ಸೊ ನಿಮ್ಮ ಫೇಸ್ನ ವೆರಿಫೈ ಮಾಡಬೇಕು. ಸೊ ನಿಮ್ಮ ಫೇಸ್ನ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಲೆಟ್ ಸ್ಟಾರ್ಟ್ ಕೊಡಿ. ಸೊ ನಿಮ್ಮ ಹೆಡ್ನ ಎಲ್ಲ ಸೈಡು ರೊಟೇಟ್ ಮಾಡಿ, ಅಪ್ ಸೈಡ್, ಲೆಫ್ಟ್ ಸೈಡ್, ರೈಟ್ ಸೈಡ್, ಡೌನ್ ಸೈಡ್. ಸೊ ವೆರಿಫೈ ಆಗಿಬಿಡುತ್ತೆ. ಸೊ ನನಗೆ ಇಮಿಡಿಯೇಟ್ 2 ಮಿನಿಟ್ಸಲ್ಲಿ ವೆರಿಫೈ ಆಗೋಯ್ತು. ಸೊ $1,851 ಅಂದರೆ $20 ನೀವು ಡೆಪಾಸಿಟ್ ಮಾಡಬಹುದು. ಸೊ ನಿಮ್ಮ ಯು ಪಿ ಐ ಐ ಡಿನ ಮೆನ್ಷನ್ ಮಾಡಿ. ಯು ಪಿ ಐ ಐ ಡಿ ನಿಮ್ಮ ಫೋನ್ಪೇಗೆ ಹೋಗಿ, ಫೋನ್ಪೇಯಲ್ಲಿ ಇರುತ್ತೆ. ಓಕೆ, ಸೊ ಆ ಕ್ಯೂ ಆರ್ ಕೋಡ್ ಇರುತ್ತಲ್ಲ ಅದ್ರ ಕೆಳಗಡೆ ಇರುತ್ತೆ. ಯು ಪಿ ಐ ಐ ಡಿ ಮೆನ್ಷನ್ ಮಾಡಿದ ತಕ್ಷಣ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಿದ ತಕ್ಷಣ ನಿಮ್ಗೆ ಈ ಥರ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಮೇಲೆ ಮತ್ತೆ ಇನ್ನೊಂದ್ಸತಿ ನಿಮ್ಮ ಯು ಪಿ ಐ ಐ ಡಿನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಯು ಪಿ ಐ ಐ ಡಿ ಮೆನ್ಷನ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಫೋನ್ಪೇಗೆ ಅಥವಾ ಗೂಗಲ್ ಪೇಗೆ ನೋಟಿಫಿಕೇಶನ್ ಬರುತ್ತೆ, ಈ ಥರ ಪೇ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಈ ಒಂದು ಪೇಮೆಂಟು ಸೊ ನಮ್ಮ ಇಂಡಿಯಾ ಒಳಗಡೆ ಆಗೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಸೊ ಈ ಒಂದು ಪೇಮೆಂಟು ಮಾಡಿದ ತಕ್ಷಣ ಕನ್ಫರ್ಮ್ ಕೊಡಿ, ಡೈರೆಕ್ಟಾಗಿ ಹೋಗಿ ವೆಯ್ಟ್ ಮಾಡಿ. ಸೊ ಈ ಒಂದು ಇದರಲ್ಲಿ ವೆಯ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಅಮೌಂಟ್ ಬರುತ್ತೆ. ನೋಡ್ಬೋದು, ವಿತಿನ್ 2 ಮಿನಿಟ್ಸಲ್ಲಿ ನನ್ನ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಯಿತು. ಸೊ ಫಸ್ಟ್ ಟ್ರೇಡ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಟ್ರೇಡ್ ಮೇಲೆ ಕ್ಲಿಕ್ ಮಾಡ್ಬೋದು, ಮತ್ತು ಮಾರ್ಕೆಟ್ಸ್ ಅಂತ ಇದೆ, ಮತ್ತು ಪ್ರೊಫೈಲ್ ಅಂತ ಇದೆ. ಸೊ ಇಮಿಡಿಯೇಟಾಗಿ ಟ್ರೇಡ್ ಮೇಲೆ ಕ್ಲಿಕ್ ಮಾಡ್ಕೊಬೋದು. ಟ್ರೇಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಆಪ್ಷನ್ಸ್ ತೋರಿಸುತ್ತೆ. XAU USD ಅಂತ ಹೇಳಿದ್ರೆ ಗೋಲ್ಡ್. ಓಕೆ, ಇಲ್ಲಿ BTC ಇದೆ, ತುಂಬ ಆಪ್ಷನ್ಸ್ಗಳು ಇದ್ದಾವೆ ನಿಮಗೆ. ಸೊ ಅದರಲ್ಲಿ ನಾವು ಜಾಸ್ತಿ ಟ್ರೇಡ್ ಮಾಡೋದು ಗೋಲ್ಡಲ್ಲೇ. ಓಕೆ, ಸೊ ಇಮಿಡಿಯೇಟಾಗಿ ನೀವು 0.01 ಅಂತ ಮೆನ್ಷನ್ ಮಾಡಿ ನೀವು ಲಾಟ್ನ. ಸೊ ನೀವು ಬೈ ಆರ್ಡರ್ ಕೊಟ್ಟರೆ ಸೊ ಇಮಿಡಿಯೇಟಾಗಿ ಬೈ ಆಗುತ್ತೆ. ಸೊ ಬೈ ಆದಮೇಲೆ ನೀವು ನಿಮ್ಮ ಸ್ಟಾಪ್ ಲಾಸ್ನ ಮತ್ತು ಟಾರ್ಗೆಟ್ನ ಕೂಡ ಸೆಟ್ ಮಾಡ್ಕೊಬೋದು. ಸೊ ಇಮಿಡಿಯೇಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೆಟ್ ಪ್ರಾಫಿಟ್ ಎಷ್ಟಿರಬೇಕು, ನಿಮ್ಮ ನೆಟ್ ಲಾಸ್ ಎಷ್ಟಿರಬೇಕು ಅಂತ ನೀವು ಫಿಕ್ಸ್ ಮಾಡ್ಕೊಬೋದು. ಸೊ ಫಿಕ್ಸ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ಎಷ್ಟಿದೆ TP, ಎಷ್ಟಿದೆ ಲಾಸ್ ಅಂತ ಅಂದ್ಬಿಟ್ಟು. ಸೊ ಅಪ್ರಾಕ್ಸಿಮೇಟ್ ಎಷ್ಟು ನೀವು ಲಾಸ್ ತೊಗೊಳ್ತೀರಾ, ಎಷ್ಟು ಪ್ರಾಫಿಟ್ ತೊಗೊಳ್ತೀರಾ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಈ ಥರ ನೀವು ನೋಡ್ಕೊಳ್ಬೋದು ಇಲ್ಲೇ. ಸೊ ಅದ್ರ ಜೊತೆಲೆ ನಿಮ್ಮ ಪ್ರಾಫಿಟ್ನ ಅಥವಾ ಲಾಸ್ನ ಟ್ರಯಲ್ ಮಾಡಬೇಡಿ, ಪ್ರಾಫಿಟ್ನ ಬೇಕಂದ್ರೆ ನೀವು ಟ್ರಯಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದ್ರ ಬಗ್ಗೆ ಇನ್ನು ಕಂಪ್ಲೀಟ್ಲಿ ಮಾಹಿತಿಗಳನ್ನ ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಸೊ ಅಲ್ಲಿ ತನಕ ಸೊ ಇದನ್ನು ಕ್ಲೋಸ್ ಮಾಡಿರ್ತೀನಿ ನಾನು ಇವಾಗ. ಸೊ $0.61 ಲಾಸ್ ಆಗಿದೆ. ಸೊ ಏನು ತೊಂದರೆ ಇಲ್ಲ. ಸೊ ಕ್ಲೋಸ್ ಮಾಡಿರ್ತೀನಿ ನಾನು ಇದನ್ನು. ಸೊ ಗೈಸ್, ಇದು ಡೆಪಾಸಿಟ್ ಮಾಡೋದು ಹೇಗೆ ಮತ್ತು ಅಪ್ಲಿಕೇಶನ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ವಿಡಿಯೋ ಆಗಿತ್ತು. ಸೊ ಐ ಹೋಪ್ ನೀವು ಲೈಕ್ ಮಾಡಿದ್ದೀರಾ ಅಂತ ಅನ್ಸುತ್ತೆ, ಮತ್ತು ಕಮೆಂಟ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳು ನಿಮಗೆ ಫಾರೆಕ್ಸಲ್ಲಿ ಯಾವುದ್ರ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಆಬ್ವಿಯಸ್ಲಿ ನಿಮ್ಮ ಸಪೋರ್ಟು ಇದೇ ಥರ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್.